ಹಲೋ ಗೈಸ್, ಇವತ್ತು ಕ್ಲಾಸ್ನಾಗ ಭೂಕಂಪನಗಳ ಬಗ್ಗೆ ಅರ್ಥಕ್ವೇಕ್ ಬಗ್ಗೆ ಅಧ್ಯಯನ ಮಾಡೋಣ. ಅದರ ನೋಡ್ಕೊಂತ ಹೋಗುಣ್ರಿ. ಭೂಮಿಯ ಬಾಹ್ಯ ವಲಯದಲ್ಲಿ ಸಂಭವಿಸುವ ಅತ್ಯಂತ ಭೀಕರವಾದ ವಿನಾಶಕಾರಕ ಕಾರ್ಯಾಚರಣೆಯಲ್ಲಿ ತೊಡಗಿರುವ ಕ್ರಿಯೆಗಳಲ್ಲಿ ಭೂಕಂಪವು ಒಂದು. ಭೂಮಿಯ ಆಂತರಿಕ ರಚನಾತ್ಮಕ ಶಕ್ತಿಗಳ ಕಾರ್ಯಾಚರಣೆಯಿಂದ ಭೂ ಮೇಲ್ಪದರದಲ್ಲಿ ಉಂಟಾಗುವ ಕಂಪನವ ಅಥವಾ ನಡುಗುವಿಕೆಗೆ ಭೂಕಂಪ ಎನ್ನುವರು. ಅಂತಂದ್ರೆ ಭೂಮಿಯ ಬಾಹ್ಯ ವಲಯ ಅಂದ್ರೆ ಹೊರಪದರದಲ್ಲಿ ಸಂಭವಿಸುವ ಅತ್ಯಂತ ಭೀಕರವಾದ ವಿನಾಶಕಾರ ಕಾರ್ಯಾಚರಣೆಯಲ್ಲಿ ತೊಡಗಿರುಕೊಂಡು ಒಂದು ಕ್ರಿಯೆ ಆಗಿರುತ್ತೆ. ಭೂಮಿಯ ಆಂತರಿಕ ರಚನಾತ್ಮಕ ಅಂದ್ರೆ ಭೂಮಿಯ ಒಳಗೆ ಕ್ರಿಯೆಗಳು, ಶಕ್ತಿಗಳು ಕಾರ್ಯಾಚರಣೆಯಿಂದ ಭೂ ಮೇಲ್ಪದರದಿಂದವರೆಗೆ ಬಂದು ಉಂಟಾಗುವ ಕಂಪನಕ್ಕೆ ಭೂಕಂಪ ಎನ್ನುವರು. ಭೂ ಎಂದರೆ ಭೂಮಿ ಮತ್ತು ಕಂಪನ ಎಂದರೆ ನಡುಗುವುದು ಎಂದರ್ಥ. ಭೂಕಂಪನದ ಅಧ್ಯಯನವನ್ನು ಸಿಸ್ಮೋಲಾಜಿ ಅಥವಾ ಭೂಕಂಪಶಾಸ್ತ್ರ ಎನ್ನುವರು. ಭೂಕಂಪನ ಶಾಸ್ತ್ರದಲ್ಲಿ ನಾವು ಏನಂತ ನೋಡ್ಕೊಂತ ಹೋದ್ರೆ, ರಿಕ್ಟರ್ ಮಾಪನವನ್ನು ಭೂಕಂಪನದ ಅಲೆಗಳ ಪರಿಣಾಮವನ್ನು ಅಳೆಯಲು ಸಾಮಾನ್ಯವಾಗಿ ಉಪಯೋಗಿಸಬಹುದು ಮತ್ತು ಭೂಕಂಪನದ ತೀವ್ರತೆಯನ್ನು ಅಳೆಯಲು ಮರ್ಸೆವೆಲ್ಲಿ ಮಾಪಕವನ್ನು ಬಳಸುವರು. ಭೂಕಂಪನ ಸಂಭವಿಸುವ ಮುಂಚೆ ನೆಲದಿಂದ ಬಿಡುಗಡೆಯಾಗುವ ಅನಿಲ ಯಾವುದಂತಂದ್ರೆ ರೇಡಾನ್ ಅನಿಲ. ಹೀಗೆ ನಾವು ನೋಡ್ಕೊತ ಬಂದ್ವಿ. ಇವೆಲ್ಲ ಹಳೆ ಕ್ವಶನ್ ಪೇಪರ್ನಲ್ಲಿ ಬಂದಿರುವಂತಹ ಕ್ವಶನ್ಗಳು ಇವನ್ನ ಚೆನ್ನಾಗಿ ನೋಡ್ಕೋರಿ ಮತ್ತು ನೋಟ್ಸ್ಗಳನ್ನು ನೀವು ಮಾಡ್ಕೋಬಹುದು. ಭೂಕಂಪನ ಅಲೆಗಳಲ್ಲಿ 3 ವಿಧಗಳು.